ಹಾಯ್ ಎಲ್ರಿಗೂ ನಮಸ್ತೆ. ಇಟ್ಸ್ ಲಿಂಗರಾಜ್ ದೊಡ್ಡಮನಿ. ವೆಲ್ಕಮ್ ಟು ಎಲ್ ಎಂ ಹಿಸ್ಟ್ರಿ ಅಕಾಡೆಮಿ. ಎಲ್ರಿಗೂ ಮತ್ತೊಮ್ಮೆ ಎಲ್ ಎಂ ಹಿಸ್ಟ್ರಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇದು ಎಪಿಸೋಡ್ 3 ಆಗಿರುತ್ತೆ. ನಾವು ಎಪಿಸೋಡಲ್ಲಿ 1ನೇ ಚಾಪ್ಟರ್ ಅಧ್ಯಯನ ಮಾಡಿದ್ವಿ ಏನಂತಂದ್ರೆ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ, ಇತಿಹಾಸದ ಪರಿಚಯ ಅಂತ. ಅಂದ್ರೆ ಇತಿಹಾಸದ ವ್ಯಾಖ್ಯಾನಗಳು, ಇತಿಹಾಸ ಅಂತಂದ್ರೆ ಏನು, ಇತಿಹಾಸದ ಸ್ವರೂಪ, ಇತಿಹಾಸದ ಮಹತ್ವ. ಸೊ ಹೀಗೆ ಎಲ್ಲದನ್ನು ಕೂಡ ಡಿಟೇಲ್ಡ್ ಆಗಿ ಎಪಿಸೋಡ್ 2ರಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನಾನು ಈ ಮೊದಲೇ ಹೇಳಿದಂತೆ ಏನಂತಂದ್ರೆ ಚಾಪ್ಟರ್ ವೈಸ್ MCQs ಕೊಡ್ತಾ ಹೋಗ್ತೇನೆ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ನಾನಿವತ್ತು ಎಪಿಸೋಡ್ 3ರಲ್ಲಿ ಆ ರೀತಿಯ MCQsನ 1ನೇ ಅಧ್ಯಾಯದ ಮೇಲೆ ತಗೊಂಡು ಬರ್ತೀನಿ. ಓಕೆನಾ? ಸೊ ಆರ್ ಯು ರೆಡಿ? ಓಕೆ. ಕಂಪ್ಲೀಟ್ ಹಿಸ್ಟ್ರಿ ಕೋರ್ಸ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್, UGC NET, KSET, KPSC, FDA, STA, PSI, PDO, GPSTR and all competitive examinations. ಓಕೆನಾ? ಸೊ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ನೀವೇನ್ ಮಾಡ್ರಿ ಅಂತಂದ್ರೆ ಈಗ ಕ್ವಶನ್ಸ್ನ ಬಿಡಿಸ್ತಾ ಹೋಗೋಣ. ಫಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತಿಹಾಸವು ಕೇವಲ ಭೂತಕಾಲದ ಘಟನೆಗಳ ದಾಖಲೆಯಾಗಿದೆ. ಎರಡನೇ ಹೇಳಿಕೆ, ಇತಿಹಾಸಕಾರನು ಲಭ್ಯವಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಭೂತಕಾಲವನ್ನು ಮರು ನಿರ್ಮಿಸುತ್ತಾನೆ. ಸೊ ಎರಡು ಹೇಳಿಕೆ. ಓಕೆನಾ? ಸೊ ಆನ್ಸರ್ ಮಾಡ್ತೀರಿ? ಓಕೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿವೆ? ಆಪ್ಷನ್ ಎ ಮಾತ್ರ, ಆಪ್ಷನ್ ಬಿ ಮಾತ್ರ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಎ ಮತ್ತು ಬಿ ಎರಡು ತಪ್ಪು. ಆನ್ಸರ್ ಮಾಡಿ ನೋಡೋಣ. ಹಾಗಾದ್ರೆ ಹೇಳಿಕೆಗಳನ್ನ ಕರೆಕ್ಟ್ ನೋಡ್ರಿ ಒಂದ್ಸರಿ, ಏನಿದಾವೆ ಅವು ಅಂತ. ಓಕೆ ಸರಿ, ಓಕೆ. ಆನ್ಸರ್ ನೋಡೋಣ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುದು ಸರಿಯಾಗಿದೆ? ಉತ್ತರ ಬಿ ಮಾತ್ರ. ಅಂದ್ರೆ ಇಲ್ಲಿ ಹೇಳಿಕೆ ಬಿ ಮಾತ್ರ ಸರಿ. ಇತಿಹಾಸಕಾರನು ಲಭ್ಯವಿರುವ ಸಾಕ್ಷ್ಯಗಳ ಆಧಾರದ ಮೇಲೆ ಭೂತಕಾಲವನ್ನು ಮರು ನಿರ್ಮಿಸುತ್ತಾನೆ. ಹೌದು, ನಾನು ಈಗಾಗಲೇ ಹೇಳಿದಂತೆ ಇತಿಹಾಸವನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಕಟ್ಟಿಕೊಡ್ಲಿಕ್ಕೆ ನಮಗೆ ಆಧಾರಗಳೇ ಪ್ರಮುಖವಾಗಿ ಪ್ರಮುಖ ಸ್ಥಾನವನ್ನ ಪ್ರಮುಖ ಸ್ಥಾನವನ್ನು ಕಟ್ಕೊಂಡಿರ್ತವೆ ಅಂತ. ಓಕೆನಾ? ಸೊ ಇಲ್ಲಿ ನಮ್ಗೆ ಆಧಾರಗಳು ಬೇಕು, ಸಾಕ್ಷಿಗಳು ಬೇಕು. ಸೊ ಅವಿಲ್ಲ ಅಂತಂದ್ರೆ ನಾವು ಇತಿಹಾಸವನ್ನ ನಿರ್ಮಾಣ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಹೇಳಿಕೆ ಬಿ ಮಾತ್ರ ಸರಿಯಾಗಿದೆ. ಅದಕ್ಕೆ ಎಕ್ಸ್ಪ್ಲನೇಷನ್ ನೋಡೋದಾದ್ರೆ, ಇತಿಹಾಸವು ಕೇವಲ ಘಟನೆಗಳ ಪಟ್ಟಿಯಲ್ಲ, ಸಾಕ್ಷ್ಯಗಳ ಆಧಾರದ ಮೇಲೆ ಭೂತಕಾಲವನ್ನು ವಿಶ್ಲೇಷಿಸಿ ಮರು ನಿರ್ಮಿಸುವ ಶಾಸ್ತ್ರವಾಗಿದೆ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ನಮ್ಗೇನು ಗೊತ್ತಾಗುತ್ತೆ, ಆಧಾರಗಳು ಎಷ್ಟು ಇಂಪಾರ್ಟೆಂಟು, ಇತಿಹಾಸವನ್ನ ಮರು ನಿರ್ಮಿಸಲು ಆಧಾರಗಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಓಕೆನಾ? ಎರಡನೇ ಕ್ವಶನ್ ಹೋಗೋಣ ಹಾಗಾದ್ರೆ. ಓಕೆ. ಸೆಕೆಂಡ್ ಕ್ವಶನ್, ಕೆಳಗಿನವುಗಳಲ್ಲಿ ಪ್ರೈಮರಿ ಸೋರ್ಸ್ ಅಥವಾ ಪ್ರಾಥಮಿಕ ಮೂಲ ಯಾವುದು ಅಂತ ಕೇಳಿದಾನೆ. ಸೊ ಅದರಲ್ಲಿ ಆನ್ಸರ್ ಮಾಡಿ ನೋಡೋಣ. ಆಪ್ಷನ್ ಎ ಆಧುನಿಕ ಇತಿಹಾಸಕಾರರ ಲೇಖನ, ಆಪ್ಷನ್ ಬಿ ಪಠ್ಯ ಪುಸ್ತಕ, ಆಪ್ಷನ್ ಸಿ ಅಶೋಕನ ಶಾಸನ, ಆಪ್ಷನ್ ಡಿ ವಿಶ್ವಕೋಶ. ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಕೊಳ್ರಿ, ಆಮೇಲೆ ಆನ್ಸರ್ ಮಾಡ್ರಿ. ಕೆಳಗಿನಗಳಲ್ಲಿ ಪ್ರೈಮರಿ ಸೋರ್ಸ್ ಯಾವುದು ಅಂತ ಕೇಳಿದ್ನು, ಪ್ರಾಥಮಿಕ ಮೂಲ. ಎಸ್, ಓಕೆ. ಈಗ ಆನ್ಸರು ಆಪ್ಷನ್ ಸಿ ಅಶೋಕನ ಶಾಸನ. ಇದು ಪ್ರೈಮರಿ ಸೋರ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಅಶೋಕನ ಶಾಸನ ಇದು ಪ್ರೈಮರಿ ಸೋರ್ಸ್. ಯಾಕೆ ಅಂತಂದ್ರೆ ಶಾಸನಗಳು ನಮಗೆ ಪ್ರೈಮರಿ ಸೋರ್ಸ್ ಆಗಿ ಯಾಕೆ ಕಂಡು ಬರ್ತವೆ ಅಂತಂದ್ರೆ ಆ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಹೊರಡಿಸಿರತಕ್ಕಂಥ ಅಧಿಕೃತ ಆಧಾರಗಳು ಅಲ್ವಾ? ಅದರಲ್ಲಿ ಅಶೋಕನ ಶಾಸನ ಇಲ್ಲಿ ಪ್ರೈಮರಿ ಸೋರ್ಸ್ ಆಗಿ ನಮಗೆ ಕಂಡು ಬರುತ್ತೆ. ಇಲ್ಲಿದೆ ನೋಡ್ರಿ, ಘಟನೆಯ ಕಾಲದಲ್ಲೇ ನಿರ್ಮಿತವಾದ ದಾಖಲೆಗಳು, ಶಾಸನಗಳು, ನಾಣ್ಯಗಳು, ಶಿಲಾಲೇಖಗಳು ಪ್ರಾಥಮಿಕ ಮೂಲಗಳಾಗಿವೆ ಅಂತ. ಸೊ ಹಾಗಾಗಿ ಘಟನೆಯ ಕಾಲದಲ್ಲೇ ನಿರ್ಮಾಣ ಆಗಿರ್ತವೆ.
ಓಕೆನಾ. ದಾಖಲೆಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳು ಮತ್ತು ಶಿಲಾಲೇಖಗಳು ಅಲ್ವಾ. ಸೊ ಇವೇ ಮುಂತಾದ ಪ್ರಾಥಮಿಕ ಮೂಲಗಳಾಗಿರ್ತವೆ. ಸೊ ಹಾಗಾಗಿ ಇಲ್ಲಿ ಅಶೋಕನ ಶಾಸನ ನಮಗೆ ಪ್ರೈಮರಿ ಸೋರ್ಸ್. ಸರಿ, ಓಕೆ. ನೆಕ್ಸ್ಟ್ 3ನೇ ಕ್ವಶನ್ ಇಲ್ಲಿ ನೋಡ್ರಿ. ಅಸೆಷನ್, ರೀಸನ್ UGC ಮತ್ತೆ KSET ಅಲ್ಲಿ ಈ ತರದ ಪ್ರಶ್ನೆಗಳನ್ನ ಕೇಳ್ತೇನೆ. ಆಮೇಲೆ ಅದಷ್ಟೇ ಇಲ್ದೇನೆ ಈಗ ಇತ್ತಿತ್ತಾಗೂ ಏನು ಪ್ಯಾಟರ್ನ್ ಏನ್ ಚೇಂಜ್ ಮಾಡಿದಾನೆ ಅಂತ ಹೇಳಿದ್ನಲ್ಲ, ಸೊ ಅಂತ ಎಕ್ಸಾಮ್ಗಳಲ್ಲಿ ಈ ರೀತಿಯ ಕ್ವಶನ್ಸ್ ಬಂದೇ ಇರ್ತಿರ್ತವೆ. ಓಕೆನಾ. ಸೊ ಅಲ್ಲಿ ಯೂಸ್ ಆಗ್ತವೆ. ಅಸೆಷನ್ ನೋಡ್ರಿ, ಇತಿಹಾಸಕಾರನು ಮೂಲಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಬೇಕು. ಅದಕ್ಕೆ ರೀಸನ್, ಎಲ್ಲಾ ಐತಿಹಾಸಿಕ ಮೂಲಗಳು ಸಂಪೂರ್ಣ ನಿಷ್ಪಕ್ಷಪಾತವಾಗಿರುತ್ತವೆ. ಓದ್ಕೊಳ್ರಿ, ಕರೆಕ್ಟಾಗಿ ಓದ್ಕೊಳ್ರಿ. ನೋಡೋಣ. ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ. ಆರ್ ಎಗೆ ಸರಿಯಾದ ವಿವರಣೆ. ಆಪ್ಷನ್ ಬಿ, ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಎ ಸರಿ, ಆರ್ ತಪ್ಪು. ಎ ತಪ್ಪು, ಆರ್ ಸರಿ. ಓಕೆನಾ. ನೋಡ್ರಿ ಆಪ್ಷನ್ಸ್ ನೋಡ್ರಿ. ಆಯ್ತಾ. ನೋಡ್ರಿ ನಿಮ್ಮ ಆನ್ಸರ್ ನೋಡೋಣ. ಉತ್ತರ ಎ ಸರಿ, ಆರ್ ತಪ್ಪು. ಏನಿದೆ ಇಲ್ಲಿ? ಇತಿಹಾಸಕಾರನು ಮೂಲಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಬೇಕು. ಎಸ್, ಹೌದು. ಯಾಕಂತಂದ್ರೆ ಯಾವುದೇ ಆಧಾರಗಳನ್ನು ತೆಗೆದುಕೊಂಡ್ರೆ ಅವನ್ನ ಆಸ್ ಇಟ್ ಈಸ್ ನಾವು ಹಂಗೆ ಸ್ವೀಕಾರ ಮಾಡೋದಿಲ್ಲ, ವಿಮರ್ಶೆ ಮಾಡಬೇಕು. ನಾನು ಈಗಾಗಲೇ ಹೇಳಿದಂತೆ ಪ್ರತಿಯೊಬ್ಬ ಇತಿಹಾಸಕಾರನು ಕೂಡ ಇತಿಹಾಸಕ್ಕೆ ತಮ್ಮದೇ ಆದಂತಹ ಇಂಟರ್ಪ್ರಿಟೇಷನ್ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಯಾವುದೇ ಮೂಲಗಳನ್ನು ತೆಗೆದುಕೊಂಡ್ರೂ ಕೂಡ ಇಲ್ಲಿ ವಿಮರ್ಶೆ ಮಾಡಲೇಬೇಕು, ಕ್ರಿಟಿಸೈಸ್ ಮಾಡಲೇಬೇಕು, ಹಂಗೆ ಅವನ್ನ ಒಪ್ಕೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಎ ಅಷ್ಟೇ ಸರಿ, ಆರ್ ತಪ್ಪಾಗುತ್ತೆ. ಎಲ್ಲಾ ಐತಿಹಾಸಿಕ ಮೂಲಗಳು ಸಂಪೂರ್ಣ ನಿಷ್ಪಕ್ಷಪಾತವಾಗಿರುತ್ತವೆ. ಹೇಳಲಿಕ್ಕೆ ಬರುವುದಿಲ್ಲ, ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ದೊರೆತಂತಹ ಆಧಾರಗಳು ಕೂಡ ಪಕ್ಷಪಾತವಾಗಿರುತ್ತವೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎ ಅಷ್ಟೇ ಸರಿಯಾಗಿರುತ್ತೆ. ಅದಕ್ಕೆ ವಿವರಣೆ, ಪ್ರತಿಯೊಂದು ಮೂಲದಲ್ಲೂ ಲೇಖಕರ ದೃಷ್ಟಿಕೋನ ಅಥವಾ ಮಿತಿಗಳು ಇರಬಹುದು, ಆದ್ದರಿಂದ ಮೂಲ ವಿಮರ್ಶೆ ಅಗತ್ಯ. ಓಕೆನಾ. ಸೊ ನೀವು ಯಾವುದೇ ಆಧಾರವನ್ನು ತೆಗೆದುಕೊಂಡ್ರು ಕೂಡ ನಾವು ಅದನ್ನ ಏನ್ ಮಾಡ್ಬೇಕು ಅಂತಂದ್ರೆ ವಿಮರ್ಶೆಗೊಳಪಡಿಸ್ಬೇಕು, ಕ್ರಿಟಿಸೈಸ್ ಮಾಡಬೇಕು. ಓಕೆನಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್. ಅಪ್ಪ ಸರಿ. ನೋಡಿ 4ನೇ ಕ್ವಶನ್, ಕೆಳಗಿನವುಗಳಲ್ಲಿ ಇತಿಹಾಸದ ಅಧ್ಯಯನದ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಇತಿಹಾಸ ಅಧ್ಯಯನದ ಮುಖ್ಯ ಉದ್ದೇಶ ಯಾವುದು? ಯಾಕೆ ನಾವು ಸ್ಟಡಿ ಮಾಡಬೇಕು? ಅದ್ರ ಉದ್ದೇಶ ಏನು? ಆಪ್ಷನ್ ಎ, ಕೇವಲ ದಿನಾಂಕಗಳನ್ನು ನೆನಪಿಡುವುದು. ಆಪ್ಷನ್ ಬಿ, ಭೂತಕಾಲವನ್ನು ಅರ್ಥ ಮಾಡಿಕೊಂಡು ವರ್ತಮಾನವನ್ನು ವಿಶ್ಲೇಷಿಸುವುದು. ಆಪ್ಷನ್ ಸಿ, ರಾಜರ ವಂಶಾವಳಿಯನ್ನು ಮಾತ್ರ ಅಧ್ಯಯನ ಮಾಡುವುದು. ಆಪ್ಷನ್ ಡಿ, ಯುದ್ಧಗಳ ವಿವರಗಳನ್ನು ಮಾತ್ರ ತಿಳಿಯುವುದು. ಓಕೆನಾ. ನಿಮ್ಮ ಆನ್ಸರ್ ನೋಡ್ರಿ. ಈಗ ನೋಡ್ರಿ, ಆನ್ಸರ್ ಮಾಡ್ರಿ. ಆಪ್ಷನ್ಸ್ ಕರೆಕ್ಟ್ ನೋಡ್ರಿ, ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಓಕೆ, ನೋಡೋಣ ಇವಾಗ ಆನ್ಸರ್. ಆಪ್ಷನ್ ಬಿ, ಭೂತಕಾಲವನ್ನು ಅರ್ಥ ಮಾಡಿಕೊಂಡು ವರ್ತಮಾನವನ್ನು ವಿಶ್ಲೇಷಿಸುವುದು. ಅದೇ ಪ್ರಮುಖ ಉದ್ದೇಶ ಇತಿಹಾಸದ್ದು. ಯಾಕೆ ಅಂತಂದ್ರೆ ನಮಗೆ ಪಾಸ್ಟ್ ಗೊತ್ತಿರಬೇಕು, ಹಿಂದೆ ಏನ್ ನಡೆದೈತೆ ಅಂತ ಗೊತ್ತಿರಬೇಕು. ಅದನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕ್ರಿಟಿಸೈಸ್ ಮಾಡಿ ವಿಶ್ಲೇಷಣೆ ಮಾಡಿ ಈಗ ವರ್ತಮಾನದಲ್ಲಿ ಅದ್ರ ಬಗ್ಗೆ ಮಾತಾಡಬೇಕು, ಅದನ್ನ ವಿಶ್ಲೇಷಣೆ ಮಾಡಬೇಕು. ಸೊ ಅದು ಇತಿಹಾಸದ ಅಧ್ಯಯನದ ಮುಖ್ಯ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೋಡೋಣ ಅದಕ್ಕೆ ಎಕ್ಸ್ಪ್ಲನೇಷನ್. ಇತಿಹಾಸವು ಭೂತಕಾಲ, ವರ್ತಮಾನ, ಭವಿಷ್ಯದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಓಕೆನಾ. ಸೊ ಅದೊಂಥರ ಕೊಂಡಿ ಇದ್ದಂಗೆ. ಯಾವುದಕ್ಕೆ? ಈಗ ಅಂದ್ರೆ ಇವತ್ತಿನದಕ್ಕೂ, ನಿನ್ನೆಯದಕ್ಕೂ ಮತ್ತೆ ನಾಳೆಯದಕ್ಕೂ. ಸೊ ಹೀಗೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಇತಿಹಾಸ ಸಹಾಯಕವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಭೂತಕಾಲವನ್ನು ಅರ್ಥ ಮಾಡಿಕೊಂಡು ನಾವು ವರ್ತಮಾನವನ್ನು ವಿಶ್ಲೇಷಣೆ ಮಾಡಬೇಕು. ಸರಿನಾ? ಓಕೆ,
ಫಿಫ್ತ್ ಒನ್ನಿಗೆ ಕೆಳಗಿನವರಲ್ಲಿ ಇತಿಹಾಸವು ವರ್ತಮಾನ ಮತ್ತು ಭೂತಕಾಲದ ನಡುವಿನ ನಿರಂತರ ಸಂವಾದ ಎಂದು ಹೇಳಿದವರು ಯಾರು ಅಂತ ಕೇಳಿದರು. ಇತಿಹಾಸ ವರ್ತಮಾನ ಮತ್ತು ಭೂತಕಾಲದ ನಡುವಿನ ನಿರಂತರ ಸಂವಾದ ಹಂಗೆ ಹೇಳಿದ್ದಾರೆ ಯಾರು ಅಂತ ಕೇಳಿದ್ದಾರೆ. ಓಕೆನಾ, ನೋಡ್ರಿ ಆಪ್ಷನ್ಸ್. ಆಪ್ಷನ್ ಎ ಹೆರೋಡೋಟಸ್, ಆಪ್ಷನ್ ಬಿ ಲಿಯೋಪೋಲ್ಡ್ ವಾನ್ ರಾಂಕೆ, ಆಪ್ಷನ್ ಸಿ ಇ.ಎಚ್. ಕಾರ್, ಆಪ್ಷನ್ ಡಿ ಆರ್.ಜಿ. ಕಾಲಿಂಗ್. ಆನ್ಸರ್ ನೋಡ್ರಿ, ಆಪ್ಷನ್ಸ್ ನೋಡ್ರಿ. ಓಕೆ, ನೋಡೋಣ ಯಾರು ಹೇಳಿದ್ದಾರೆ. ಉತ್ತರ ಇ.ಎಚ್. ಕಾರ್, ಆಪ್ಷನ್ ಸಿ ಇ.ಎಚ್. ಕಾರ್. ಓಕೆನಾ, ಸೊ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ ಇತಿಹಾಸವು ವರ್ತಮಾನ ಮತ್ತು ಭೂತಕಾಲದ ನಡುವಿನ ನಿರಂತರ ಸಂವಾದ. ಓಕೆನಾ, ಸೊ ಫಾರ್ ಎಕ್ಸಾಂಪಲ್ ಇತಿಹಾಸವನ್ನ ಅಧ್ಯಯನ ಮಾಡುವ ಒಬ್ಬ ಇತಿಹಾಸಕಾರ ಅಂದ್ರೆ ವರ್ತಮಾನ, ಆ ಇತಿಹಾಸಕಾರ ಏನ್ ಮಾಡ್ತಾನೆ, ಭೂತಕಾಲದ ನಡುವೆ ಒಂದು ನಿರಂತರ ಸಂವಾದವನ್ನು ನಡೆಸ್ತಾನೆ ಅಂತ, ಅದ್ರ ಜೊತೆ ಮಾತಾಡ್ತಾನೆ, ಆಧಾರಗಳ ಜೊತೆ ಮಾತಾಡ್ತಾನೆ, ದಾಖಲೆಗಳ ಜೊತೆ ಮಾತಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ವರ್ತಮಾನ ಮತ್ತು ಭೂತಕಾಲದ ನಡುವಿನ ನಿರಂತರ ಸಂವಾದ. ಓಕೆ, ನೋಡೋಣ ಎಕ್ಸ್ಪ್ಲನೇಷನ್. ಇ.ಎಚ್. ಕಾರ್ ಅವರ ಪ್ರಸಿದ್ಧ ಅಭಿಪ್ರಾಯದ ಪ್ರಕಾರ ಇತಿಹಾಸವು ಕೇವಲ ಭೂತಕಾಲದ ದಾಖಲೆ ಅಲ್ಲ, ಅದು ಇತಿಹಾಸಕಾರ ಅಂದ್ರೆ ಇಲ್ಲಿ ವರ್ತಮಾನ ಅಂತ ಅರ್ಥ ಮಾಡ್ಕೋಬೇಕು ನಾವು. ಇತಿಹಾಸಕಾರ ಅಂತಂದ್ರೆ ಇಲ್ಲಿ ವರ್ತಮಾನ ಮತ್ತು ಭೂತಕಾಲದ ನಡುವಿನ ನಿರಂತರ ಸಂವಾದವಾಗಿದೆ ಅಂತೇಳಿ ನಮಗೆ ಗೊತ್ತಾಗತ್ತೆ. ಸೊ ಅದನ್ನ ಹೇಳಿದ್ದಾರೆ ಯಾರು, ಇ.ಎಚ್. ಕಾರ್. ಸಿಕ್ಸ್ತ್ ಒನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇವು ಸರ್ವೇ ಸಾಮಾನ್ಯ, ಈಗ ವೆರಿ ಕಾಮನ್ ಆಗ್ಬಿಟ್ಟಿದಾವೆ ಈ ಇತ್ತೀಚಿನ ಪರೀಕ್ಷೆಗಳಲ್ಲಿ. ಹಿಸ್ಟ್ರಿ ಮೇಲೆ, ಎಸ್ಪೆಷಲಿ ಹಿಸ್ಟ್ರಿ ಮೇಲೆ ಇಂಥ ಹೇಳಿಕೆಗಳ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಸ್ವಲ್ಪ ಅದ್ರ ಮೇಲೆ ಗಮನ ಇರಲಿ ನಿಮ್ಗೆ. ಇಲ್ಲಿ ನೋಡ್ರಿ, ಅಂತದೊಂದು ಪ್ರಶ್ನೆ ತಗೊಂಡು ಬಂದಿದ್ದೀನಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಹೇಳಿಕೆ ಏನಿದೆ, ಪ್ರಾಥಮಿಕ ಮೂಲಗಳು ಘಟನೆಯ ಕಾಲದಲ್ಲೇ ಅಥವಾ ಅದರ ಸಮೀಪದಲ್ಲಿ ರಚನೆಯಾಗಿರುತ್ತವೆ. ಹೇಳಿಕೆ 2, ದ್ವಿತೀಯಕ ಮೂಲಗಳು ಪ್ರಾಥಮಿಕ ಮೂಲಗಳ ವಿಶ್ಲೇಷಣೆಯನ್ನು ಆಧರಿಸಿರುತ್ತವೆ. ಇನ್ನು ಮೂರನೇದು ನೋಡ್ರಿ, ಪ್ರತಿಯೊಂದು ದ್ವಿತೀಯಕ ಮೂಲವೂ ಸಮಾನ ವಿಶ್ವಾಸಾರ್ಹತೆಯನ್ನು ಹೊಂದಿರುತ್ತದೆ. ನೋಡ್ರಿ, ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ನೋಡೋಣ, ಆನ್ಸರ್ ಮಾಡಿದ್ರಲ್ಲ, ಸರಿ. ನೋಡ, ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ, 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3 ಸರಿ. ಯಾವುವು ಹೇಳಿಕೆಗಳನ್ನು ಈಗಾಗಲೇ ಓದ್ಕೊಂಡಿದ್ದೀರಿ, ಆಪ್ಷನ್ಸ್ ಕೊಟ್ಟಿದ್ದೀನಿ, ಚೂಸ್ ಮಾಡ್ರಿ ನಿಮ್ಮ ಆನ್ಸರ್ ಯಾವುದು ಮಾಡಿದ್ರೆ. ಓಕೆ, ಇಲ್ಲಿ ಆಪ್ಷನ್ ಬಿ 1 ಮತ್ತು 2 ಮಾತ್ರ. ಒಂದನೇ ಹೇಳಿಕೆ ಏನಿದೆ, ಪ್ರಾಥಮಿಕ ಮೂಲಗಳು ಘಟನೆಯ ಕಾಲದಲ್ಲೇ ಅಥವಾ ಅದರ ಸಮೀಪದಲ್ಲಿ ರಚನೆಯಾಗಿರುತ್ತವೆ. ರೈಟ್, ಯಾಕಂದ್ರೆ ನಾನು ಆಗ್ಲೇನೆ ಹೇಳಿದ್ದೇನೆ. ಓಕೆ, ಏನು ಪ್ರೈಮರಿ ಸೋರ್ಸ್ ಅಶೋಕನ ಶಾಸನಗಳು ಅಂತ ಹೇಳಿದ್ನಲ್ಲ, ಅಥವಾ ದಾಖಲೆಗಳು, ನಾಣ್ಯಗಳು ಘಟನೆಯ ಕಾಲದಲ್ಲೇ ಅಥವಾ ಸಮೀಪದಲ್ಲಿ ರಚನೆ ಆಗಿರುತ್ತವೆ. ಸೊ ಹಾಗಾಗಿ ಅವನು ಪ್ರೈಮರಿ ಸೋರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ, ಇಲ್ಲಿ ಒಂದೇದು ರೈಟ್. ಎರಡನೇದು, ದ್ವಿತೀಯಕ ಮೂಲಗಳು ಪ್ರಾಥಮಿಕ ಮೂಲಗಳ ವಿಶ್ಲೇಷಣೆಯನ್ನು ಆಧರಿಸಿರುತ್ತವೆ. ಎಸ್, ಹೌದು. ಪ್ರೈಮರಿ ಸೋರ್ಸ್ ಏನ್ ಹೇಳುತ್ತೆ ಅದರ ಆಧಾರದ ಮೇಲೆ ದ್ವಿತೀಯಕ ಮೂಲಗಳು ಪ್ರಾಥಮಿಕ ಮೂಲಗಳ ವಿಶ್ಲೇಷಣೆಯನ್ನ ಆಧರಿಸಿರುತ್ತವೆ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೋಬೇಕು. ಪ್ರಾಥಮಿಕ ಮೂಲಗಳು ಘಟನೆಗೆ ಸಮಕಾಲೀನವಾಗಿರುತ್ತವೆ, ದ್ವಿತೀಯಕ ಮೂಲಗಳು ಅವುಗಳ ವಿಶ್ಲೇಷಣೆ ಆಗಿರುತ್ತವೆ. ಆದರೆ ಎಲ್ಲಾ ದ್ವಿತೀಯಕ ಮೂಲಗಳು ಸಮಾನ ವಿಶ್ವಾಸಾರ್ಹವಾಗಿರುವುದಿಲ್ಲ. ಸರಿನಾ? ಸೊ ಹಾಗಾಗಿ ಇಲ್ಲಿ ಆಪ್ಷನ್ 3 ಏನಾಗುತ್ತೆ, ರಾಂಗ್ ಆಗುತ್ತೆ. ಯಾಕೆ? ಅಥೆಂಟಿಸಿಟಿ ಇರೋದಿಲ್ಲ. ಅಥೆಂಟಿಸಿಟಿ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲಿ 3ನೇ ಹೇಳಿಕೆ ತಪ್ಪಾಗುತ್ತೆ. ನೋಡೋಣ ನೆಕ್ಸ್ಟ್ 7th ಕ್ವಶನ್. ಕೆಳಗಿನವರನ್ನು ಅವರ ಇತಿಹಾಸದ ದೃಷ್ಟಿಕೋನದೊಂದಿಗೆ ಸರಿಯಾಗಿ ಹೊಂದಿಸಿ. ಮ್ಯಾಚ್ ದಿ ಫಾಲೋಯಿಂಗ್. ಓಕೆ, ನೋಡ್ರಿ. ಪಟ್ಟಿ 1ರಲ್ಲಿ ಲಿಯೋಪೋಲ್ಡ್ ವಾನ್ ರಾಂಕೆ,
ಆರ್ಜಿ ಕಾಲಿಂಗ್ವುಡ್, EH ಕಾರ್ ಇದ್ದಾರೆ. ಪಟ್ಟಿ 2ರಲ್ಲಿ ಭೂತಕಾಲದ ಚಿಂತನೆಯನ್ನು ಇತಿಹಾಸಕಾರನ ಮನಸ್ಸಿನಲ್ಲಿ ಪುನರ್ ಅನುಭವಿಸುವುದು, ಇತಿಹಾಸಕಾರ ಮತ್ತು ಸತ್ಯಗಳ ನಡುವಿನ ನಿರಂತರ ಸಂವಾದ, ವಾಸ್ತವವಾಗಿ ಹೇಗೆ ನಡೆಯುತ್ತೋ ಹಾಗೆಯೇ ಇತಿಹಾಸವನ್ನು ಬರೆಯುವುದು. ಮ್ಯಾಚ್ ಮಾಡಿ ಯಾರು ಯಾವುದು ಅಥವಾ ಯಾವ ಹೇಳಿಕೆಯನ್ನು ಕೊಟ್ಟಿರ್ತಾರೆ ನೋಡ್ರಿ. ಕರೆಕ್ಟ್ ಆಗಿ ಯೋಚಿಸಿ ಉತ್ತರ ಕೊಡ್ರಿ. ಓಕೆ, ನೋಡೋಣ. ಉತ್ತರ ಬಿ 1C 2A 3B ಅಂತ ಐತಲ್ಲ, ದಟ್ ಈಸ್ ರೈಟ್ ಆನ್ಸರ್. ಹೀಗೆ ನೋಡ್ರಿ, ಒಂದು ಸಿ ಅಂದ್ರೆ ಲಿಯೋಪಾಲ್ಡ್ ವಾನ್ ರಾಂಕೆ ಏನ್ ಹೇಳ್ತಾರೆ ಅಂತಂದ್ರೆ, ವಾಸ್ತವವಾಗಿ ಹೇಗೆ ನಡೆದಿತ್ತೋ ಹಾಗೆಯೇ ಇತಿಹಾಸವನ್ನು ಬರೆಯುವುದು ಅಂತ ಹೇಳ್ತಾರೆ ಅವರು. ಆಸ್ ಇಟ್ ಆಕ್ಚುಲಿ ಹ್ಯಾಪಂಡ್, ಅದು ಹೆಂಗ್ ನಡೆಯುತ್ತಲ್ಲ ಹಂಗೆ ಬರೀಬೇಕು ಅದನ್ನ, ಅದೇ ಇತಿಹಾಸ. ವ್ಯಾಖ್ಯೆಗಳಲ್ಲೂ ಕೂಡ ಹೇಳಿದ್ದೆ ನಾನು, ಹೌದಾ? ಲಿಯೋಪಾಲ್ಡ್ ವಾನ್ ರಾಂಕೆ ಹೇಳಿ ಹೇಳ್ತಾರೆ ಅಂತಂದ್ರೆ, ವಾಸ್ತವವಾಗಿ ಹೇಗೆ ನಡೆಯುತ್ತಲ್ಲ ಹಂಗೆ ಇತಿಹಾಸವನ್ನು ಬರೀಬೇಕು, ಹಿಸ್ಟ್ರಿ ಹಂಗೆ ಬರೀಬೇಕು. 2A ಆರ್ಜಿ ಕಾಲಿಂಗ್ವುಡ್ ಅವ್ರನ್ನ ಹೇಳ್ತಾರೆ, ಭೂತಕಾಲದ ಚಿಂತನೆಯನ್ನು ಇತಿಹಾಸಕಾರನ ಮನಸ್ಸಿನಲ್ಲಿ ಪುನರ್ ಅನುಭವಿಸುವುದು. ಭೂತಕಾಲದ ಚಿಂತನೆ ಅಂದ್ರೆ ಅವಾಗ ಏನಾಗುತ್ತಲ್ಲ, ಸೊ ಅದನ್ನ ಪುನಃ ಇತಿಹಾಸಕಾರ ಅದನ್ನ ಮನಸ್ಸಿನಲ್ಲಿ ಅನುಭವಿಸಿ ಆಮೇಲೆ ಪುನರ್ರಚನೆ ಮಾಡ್ತಾನೆ. ಇನ್ನು 3B ಅಂತ ಇದೆ, EH ಕಾರ್, ಇತಿಹಾಸಕಾರ ಮತ್ತು ಸತ್ಯಗಳ ನಡುವಿನ ನಿರಂತರ ಸಂವಾದ, ವಿವರಣೆ. 1000 ಕೃತಿಗಳಿದಾವೆ ನೋಡ್ರಿ ಇಲ್ಲಿ. ರಾಂಕೆ ಆಸ್ ಇಟ್ ಆಕ್ಚುಲಿ ಹ್ಯಾಪಂಡ್, ಕಾಲಿಂಗ್ವುಡ್ ರೀಎನಾಕ್ಟ್ಮೆಂಟ್ ಥಿಯರಿ, EH ಕಾರ್ ಇತಿಹಾಸ ಮತ್ತು ಸತ್ಯಗಳ ನಡುವಿನ ನಿರಂತರ ಸಂವಾದ. ಕ್ಲಿಯರ್? ನೆಕ್ಸ್ಟ್ ನೋಡ್ರಿ, ಇತಿಹಾಸದಲ್ಲಿ ಮೂಲ ವಿಮರ್ಶೆ ಅತ್ಯಗತ್ಯ. ಅದಕ್ಕೆ ರೀಸನ್ ನೋಡ್ರಿ, ಎಲ್ಲ ಐತಿಹಾಸಿಕ ಮೂಲಗಳು ಪೂರ್ವಾಗ್ರಹ ರಹಿತವಾಗಿರುವುದಿಲ್ಲ. ನಿಮ್ಮ ಆಯ್ಕೆಗಳು: ಆಪ್ಷನ್ ಎ ಮತ್ತು 6 ಎರಡೂ ಸರಿ, 6 ಎಗೆ ಸರಿಯಾದ ವಿವರಣೆ. ಆಪ್ಷನ್ ಬಿ ಎ ಮತ್ತು 6 ಎರಡೂ ಸರಿ, ಆದರೆ 6 ಎಗೆ ಸರಿಯಾದ ವಿವರಣೆ ಅಲ್ಲ. ಸಿ ಎ ಸರಿ, 6 ತಪ್ಪು. ಡಿ ಎ ತಪ್ಪು, 6 ಸರಿ. ಕರೆಕ್ಟ್ ಆಗಿ ನೋಡ್ರಿ, ಅಸೆಷನ್ ಏನ್ ಹೇಳುತ್ತೆ, ಅದಕ್ಕೆ ರೀಸನ್ ಏನೈತೆ, ಪೂರಕವಾಗಿ ಅದಕ್ಕೆ ಕಾರಣ ಏನಿದೆ ನೋಡಿದ್ರ. ಆಪ್ಷನ್ ಎ ಮತ್ತು 6 ಎರಡೂ ಸರಿ, 6 ಎಗೆ ಸರಿಯಾದ ವಿವರಣೆ. ಐತಿಹಾಸಿಕ ಮೂಲಗಳಾಗಿವೆ, ಆದರೆ ನಾಣ್ಯಗಳು, ಶಾಸನಗಳು ಮತ್ತು ಮಣ್ಣಿನ ಪಾತ್ರೆಗಳು ಪುರಾತತ್ವ ಮೂಲಗಳಾಗಿವೆ. ಇಸ್ ಅ ಕ್ಲಿಯರ್? 10ನೇ ನೋಡ್ರಿ, ಮತ್ತೆ ಹೇಳಿಕೆ ಪ್ರಶ್ನೆ ಬಂತು. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಒಂದೇದೇನಿದೆ, ಇತಿಹಾಸವು ಕೇವಲ ರಾಜರು ಮತ್ತು ಯುದ್ಧಗಳ ಅಧ್ಯಯನವಲ್ಲ. ಎರಡನೇದು, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಇತಿಹಾಸದ ಭಾಗವಾಗಿವೆ. ಇನ್ನು ಮೂರನೇದು, ಆಧುನಿಕ ಇತಿಹಾಸ ಅಧ್ಯಯನವು ಬಹುಶಿಸ್ತೀಯ ಅಂದ್ರೆ ಇಂಟರ್ ಡಿಸಿಪ್ಲಿನರಿ ಅಂತ ಕರಿತೀವಿ, ಬಹುಶಿಸ್ತೀಯ ವಿಧಾನವನ್ನು ಅನುಸರಿಸುತ್ತದೆ. ಓಕೆ, ಕರೆಕ್ಟ್ ನೋಡ್ರಿ, ಅರ್ಥ ಮಾಡಿಕೊಂಡು ಆಮೇಲೆ ಆನ್ಸರ್ ಇತ್ತು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 3 ಮಾತ್ರ, 1, 2 ಮತ್ತು 3. ಕರೆಕ್ಟ್ ಉಂಟು. 1ನೇ ಹೇಳಿಕೆ ಏನ್ ಹೇಳುತ್ತೆ, 2ನೇ ಹೇಳಿಕೆ ಏನ್ ಹೇಳುತ್ತೆ, 3ನೇದು ಏನ್ ಹೇಳುತ್ತೆ. ಆಯ್ತಾ? ನೋಡ್ರಿ ಆನ್ಸರ್. ಆಪ್ಷನ್ ಡಿ ಇಲ್ಲಿ 1, 2 ಮತ್ತು 3 ಸರಿ. ಎಲ್ಲವೂ ಸರಿ ಇಲ್ಲಿ. ಓಕೆ, ಇತಿಹಾಸವು ಕೇವಲ ರಾಜರ ಮತ್ತು ಯುದ್ಧಗಳ ಅಧ್ಯಯನವಲ್ಲ. ನೋ. ಓಕೆ, ಸೊ ಅದನ್ನ ಹೊರತುಪಡಿಸೂ ಕೂಡ ಇತಿಹಾಸ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾನೆ, ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಂಶಗಳು ಕೂಡ ಇತಿಹಾಸದ ಭಾಗವಾಗಿವೆ. ಹೌದಾ? ಎಸ್. ಆಧುನಿಕ ಇತಿಹಾಸ ಅಧ್ಯಯನವು ಬಹುಶಿಸ್ತೀಯ ವಿಧಾನವನ್ನು ಅನುಸರಿಸುತ್ತದೆ. ಅಂದ್ರೆ
ಇದು ಕೇವಲ ಒಂದು ಅಂಶವನ್ನು ಮಾತ್ರ ಪರಿಗಣನೆ ಮಾಡುವುದಿಲ್ಲ. ಫಾರ್ ಎಕ್ಸಾಂಪಲ್ ಮಾನವಶಾಸ್ತ್ರದ ಬಗ್ಗೆ, ಆಂಥ್ರೋಪಾಲಜಿ ಬಗ್ಗೆ ಸ್ಟಡಿ ಮಾಡುತ್ತೆ, ಜಿಯೋಗ್ರಫಿ, ಎಕನಾಮಿ, ಪಾಲಿಟಿ. ಸೊ ಹೀಗೆ ಎಲ್ಲ ವಿಷಯಗಳನ್ನು ಕೂಡ ಬಹುಶಿಸ್ತೀಯ ವಿಧಾನವನ್ನು ಅನುಸರಿಸುವುದರ ಮೂಲಕ ಅಧ್ಯಯನ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ 3 ಹೇಳಿಕೆಗಳು ಕರೆಕ್ಟ್ ಆಗಿದ್ದಾವೆ ಅಂತ ನೋಡ್ರಿ. ಎಕ್ಸ್ಪ್ಲನೇಷನ್: ಆಧುನಿಕ ಇತಿಹಾಸವು ರಾಜಕೀಯ ಇತಿಹಾಸಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಸಮಾಜಶಾಸ್ತ್ರ, ಮಾನವಶಾಸ್ತ್ರ, ಪುರಾತತ್ವ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮುಂತಾದ ಶಾಖೆಗಳ ನೆರವಿನಿಂದ ಭೂತಕಾಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ. ಹಾಗಾಗಿ ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ. 11ನೇದು ಮತ್ತೊಂದು ಹೇಳಿಕೆ ಪ್ರಶ್ನೆ ನೋಡ್ರಿ. ಇತಿಹಾಸದ ಸತ್ಯಗಳು ಸ್ವತಃ ಮಾತನಾಡುವುದಿಲ್ಲ. ಎರಡನೇದು, ಇತಿಹಾಸಕಾರನು ಆಯ್ಕೆ ಮಾಡುವ ಸತ್ಯಗಳೇ ಇತಿಹಾಸದ ನಿರೂಪಣೆಯಲ್ಲಿ ಪ್ರಮುಖವಾಗುತ್ತವೆ. ಇನ್ನು 3ನೇದು, ಇತಿಹಾಸಕಾರನ ವ್ಯಾಖ್ಯಾನವು ಇತಿಹಾಸ ಬರವಣಿಗೆಯಲ್ಲಿ ಯಾವುದೇ ಪಾತ್ರ ವಹಿಸುವುದಿಲ್ಲ. ನೋಡ್ರಿ ಆಯ್ಕೆಗಳು. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ, 1 ಮತ್ತು 2 ಮಾತ್ರ, 2 ಮತ್ತು 3 ಮಾತ್ರ, 1, 2 ಮತ್ತು 3. ಇವನು ಜಾಸ್ತಿ ಒಂದ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇಂಥ ಕ್ವಶನ್ಸ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಇವು ಕಾನ್ಸೆಪ್ಚುವಲ್ ಬೇಸ್ಡ್ ಕ್ವಶನ್ಸ್. ನಾವು ಕಾನ್ಸೆಪ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದ್ರೆ ಇಂಥ ವ್ಯಸ್ರ ಕ್ವಶನ್ ಹೆಂಗಾರ ಕ್ವಶನ್ ಕೇಳ ಬೇಕಾದಂಗ ನಾವು ಆನ್ಸರ್ ಮಾಡಿ ನೋಡೋಣ. 1 ಮತ್ತು 2 ಮಾತ್ರ, ಇಲ್ಲಿ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಓಕೆ, ಏನು? ಇತಿಹಾಸದ ಸತ್ಯಗಳು ಸ್ವತಃ ಮಾತನಾಡುವುದಿಲ್ಲ. ನೋ ಚಾನ್ಸೇ ಇಲ್ಲ. ಯಾಕೆ? ಆಧಾರಗಳಷ್ಟೇ ಅವು ನಾವು ಮಾತಾಡಿಸ್ಬೇಕಂದ್ರೆ ಇತಿಹಾಸಕಾರರು ಮಾತಾಡಿಸ್ಬೇಕು, ವಿಶ್ಲೇಷಣೆ ಮಾಡಬೇಕು, ಆಮೇಲೆ ಇತಿಹಾಸ ಮಾತಾಡುತ್ತೆ ಅಂತ ಅದರ ಅರ್ಥ. ಆಮೇಲೆ 2ನೇದು, ಇತಿಹಾಸಕಾರನ ಆಯ್ಕೆ ಮಾಡುವ ಸತ್ಯಗಳೇ ಇತಿಹಾಸದ ನಿರೂಪಣೆಯಲ್ಲಿ ಪ್ರಮುಖವಾಗುತ್ತವೆ. ಎಸ್, ಹೌದು. ಸೊ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ನನಗೆ ಸೋರ್ಸ್ ಸಿಕ್ಕೈತಿ ಅಂತಂದ್ರೆ ಅದನ್ನ ಕ್ರಿಟಿಸೈಸ್ ಮಾಡ್ತೀನಿ, ವಿಶ್ಲೇಷಣೆ ಮಾಡ್ತೀನಿ, ಬರವಣಿಗೆ ರೂಪಕ್ಕೆ ತಗೊಂಡ್ ಬರ್ತೀನಿ, ಆಮೇಲೆ ಸತ್ಯಗಳನ್ನ ನಾನು ಪ್ರತಿಪಾದನೆ ಮಾಡ್ತೀನಿ ಅಲ್ವಾ. ಸೊ ಅದಾದ್ಮೇಲೆ ಇತಿಹಾಸದ ನಿರೂಪಣೆಯಲ್ಲಿ ಅವು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗಾಗಿ ಇಲ್ಲಿ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿ. 3ನೇದೇನು? ಇತಿಹಾಸಕಾರನ ವ್ಯಾಖ್ಯಾನವು ಇತಿಹಾಸ ಬರವಣಿಗೆಯಲ್ಲಿ ಯಾವುದೇ ಪಾತ್ರ ವಹಿಸುವುದಿಲ್ಲ. ಅದೇಂಗಾಗತ್ತೆ? ಎಲ್ಲ ಇತಿಹಾಸಕಾರರು ಕೂಡ ಇತಿಹಾಸಕ್ಕೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ, ಅದನ್ನ ನಾವು ಅಲ್ಗಳಂಗಿಲ್ಲ ಅಲ್ಲ, ಹೌದಾ ಇಲ್ಲ? ಎಲ್ಲ ವ್ಯಾಖ್ಯಾನಗಳು ಪಾತ್ರವನ್ನು ವಹಿಸ್ತವೆ ಅಂತ ಅದರ ಅರ್ಥ. ಇಲ್ಲಿ ನೋಡ್ರಿ, E.H. ಕಾರ್ ಅವರ ಪ್ರಕಾರ ಸತ್ಯಗಳು ಸ್ವತಃ ಇತಿಹಾಸವಾಗುವುದಿಲ್ಲ. ಇತಿಹಾಸಕಾರನು ಅವುಗಳನ್ನು ಆಯ್ಕೆ ಮಾಡಿ ವಿಶ್ಲೇಷಿಸಿ ಅರ್ಥೈಸಿದಾಗ ಅವು ಐತಿಹಾಸಿಕ ಅರ್ಥ ಪಡೆಯುತ್ತವೆ. ಆದ್ದರಿಂದ 3ನೇ ಹೇಳಿಕೆ ತಪ್ಪಾಗಿದೆ. ಸರಿ. 12, ಇತಿಹಾಸವೆಂದರೆ ಭೂತಕಾಲದ ಚಿಂತನೆಯನ್ನು ಇತಿಹಾಸಕಾರನ ಮನಸ್ಸಿನಲ್ಲಿ ಪುನರ್ ಅನುಭವಿಸುವ ಪ್ರಕ್ರಿಯೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾನೆ. ನಿಮ್ಮ ಆಪ್ಷನ್ಸ್: ಲಿಯೋಪೋಲ್ಡ್ ವಾನ್ ರಾಂಕೆ, E.H. ಕಾರ್, R.G. ಕಾಲಿಂಗ್ವುಡ್, ಅರ್ನಾಲ್ಡ್ ಟೈನ್ಬಿ. ಆಯ್ತಾ? ನಿಮ್ಮ ಹತ್ರ ನೋಡೋಣ. R.G. ಕಾಲಿಂಗ್ವುಡ್. ಸೊ ಇವರು ಆ ಹೇಳಿಕೆಯನ್ನು ಪ್ರತಿಪಾದನೆ ಮಾಡ್ತಾರೆ. ಇತಿಹಾಸವೆಂದರೆ ಭೂತಕಾಲದ ಚಿಂತನೆಯನ್ನು ಇತಿಹಾಸಕಾರನ ಮನಸ್ಸಿನಲ್ಲಿ ಪುನರ್ ಅನುಭವಿಸುವ ಪ್ರಕ್ರಿಯೆ ಅಂತ ಹೇಳ್ತಾರೆ. ವಿವರಣೆ: ಕಾಲಿಂಗ್ವುಡ್ ಅವರ ರೀಎನಾಕ್ಟ್ಮೆಂಟ್ ಥಿಯರಿ ಪ್ರಕಾರ ಇತಿಹಾಸಕಾರನು ಭೂತಕಾಲದ ವ್ಯಕ್ತಿಗಳ ಚಿಂತನೆಗಳನ್ನು ತನ್ನ ಮನಸ್ಸಿನಲ್ಲಿ ಮರು ಅನುಭವಿಸುವ ಮೂಲಕ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಫಸ್ಟ್ ಅವನು ಅನುಭವಿಸ್ತಾನೆ. ಪ್ರತಿಯೊಬ್ಬ ಇತಿಹಾಸಕಾರ ಇತಿಹಾಸವನ್ನು ಅನುಭವಿಸ್ತಾನೆ, ಆಮೇಲೆ ಅರ್ಥ ಮಾಡ್ಕೊಳ್ತಾನೆ ಇತಿಹಾಸವನ್ನ. ಓಕೆ. 13, ಕೆಳಗಿನವುಗಳಲ್ಲಿ ಬಾಹ್ಯ ವಿಮರ್ಶೆ, ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅಂತ ಕರಿತೀವಿ. ಬಾಹ್ಯ ವಿಮರ್ಶೆಗೆ ಸಂಬಂಧಿಸಿದುದು ಯಾವುದು ಅಂತ ಕೇಳಿದ. ಲೇಖಕರ ಉದ್ದೇಶವನ್ನು ವಿಶ್ಲೇಷಿಸುವುದು, ದಾಖಲೆಯ ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸುವುದು, ದಾಖಲೆಯ ಪ್ರಾಮಾಣಿಕತೆ
ಪರಿಶೀಲಿಸುವುದು, ಅಥೆಂಟಿಸಿಟಿ. ಇನ್ನು 4ನೇದು ದಾಖಲೆ ವಿಷಯದ ಅರ್ಥವನ್ನು ವಿಶ್ಲೇಷಿಸುವುದು. ಯಾವುದು ಎಕ್ಸ್ನರ್ಟಿಸಮ್ಗೆ ರಿಲೇಟೆಡ್ ಆಗಿದೆ ನೋಡ್ರಿ. ಓಕೆ, ನೋಡೋಣ ನಿಮ್ಮ ಆನ್ಸರ್. ಆಪ್ಷನ್ ಸಿ, ದಾಖಲೆಯ ಪ್ರಾಮಾಣಿಕತೆ ಪರಿಶೀಲಿಸುವುದು. ಅಥೆಂಟಿಸಿಟಿ ಇರಬೇಕು. ಇಲ್ಲಿ ಬಾಹ್ಯ ವಿಮರ್ಶೆ ಮಾಡುವಾಗ ನಮಗಿಲ್ಲಿ ಪ್ರಾಮಾಣಿಕ ದಾಖಲೆ ಎಷ್ಟು ಪ್ರಾಮಾಣಿಕತೆಯಿಂದ ಕೂಡಿದೆ ಅದನ್ನ ಪರಿಶೀಲನೆ ಮಾಡಬೇಕು ಅಂತ. ಓಕೆ, ಬಾಹ್ಯ ವಿಮರ್ಶೆಯಲ್ಲಿ ದಾಖಲೆ ನಿಜವಾಗಿದೆಯೇ ಅಥವಾ ನಕಲಿಯೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಆದರೆ ಆಂತರಿಕ ವಿಮರ್ಶೆಯಲ್ಲಿ ಅದರ ವಿಷಯ ಮತ್ತು ಲೇಖಕರ ವಿಶ್ವಾಸಾರ್ಹತೆಯನ್ನು ಪರಿಶೀಲಿಸಲಾಗುತ್ತದೆ. ಎರಡೂ ಬೇರೆ ಬೇರೆ ನೋಡ್ರಿ. ಬಾಹ್ಯ ವಿಮರ್ಶೆ ಮತ್ತು ಆಂತರಿಕ ವಿಮರ್ಶೆ, ಅಲ್ಲಿ ಏನ್ ನೋಡ್ತೀವಿ ನಾವು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 14ನೇದು, ಕೆಳಗಿನವರಲ್ಲಿ ಸೈಂಟಿಫಿಕ್ ಹಿಸ್ಟರಿ ಪರಿಕಲ್ಪನೆಯೊಂದಿಗೆ ಹೆಚ್ಚು ಸಂಬಂಧ ಹೊಂದಿರುವವರು ಯಾರು ಅಂತ ಕೇಳಿದ. ಸೈಂಟಿಫಿಕ್ ಹಿಸ್ಟರಿ, ವೈಜ್ಞಾನಿಕ ಇತಿಹಾಸ. ಆಪ್ಷನ್ ಇ, ಹೆರೋಡೋಟಸ್. ಬಿ, ಲಿಯೋಪಾಲ್ಡ್ ವನ್ ರಾಂಕೆ. ಎಚ್ ಕಾರ್, ಮಾರ್ಕ್ ಬ್ಲಾಕ್. ಉತ್ತರ ಬಿ, ಲಿಯೋಪಾಲ್ಡ್ ವಾನ್ ರಾಂಕೆ. ಸೊ ಇಲ್ಲಿ ಅವರು ಸೈಂಟಿಫಿಕ್ ಹಿಸ್ಟರಿ ಬಗ್ಗೆ, ಆ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾರೆ. ರಾಂಕೆ ಮೂಲ ದಾಖಲೆಗಳ ಆಧಾರದ ಮೇಲೆ ನಿಷ್ಪಕ್ಷಪಾತವಾಗಿ ಇತಿಹಾಸ ಬರೆಯುವ ಅಗತ್ಯವನ್ನು ಒತ್ತಿ ಹೇಳ್ತಾರೆ. ಆದ್ದರಿಂದ ಅವರನ್ನು ಆಧುನಿಕ ವೈಜ್ಞಾನಿಕ ಇತಿಹಾಸದ ಪ್ರಮುಖ ಪ್ರತಿಪಾದಕರಲ್ಲಿ ಒಬ್ಬರಿಂದ ಪರಿಗಣಿಸಲಾಗುತ್ತದೆ. ಅಂದ್ರೆ ಇತಿಹಾಸವನ್ನ ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದ ಮೇಲೆ ಹೇಳ್ತಾರೆ ಅವರು. ನಿಷ್ಪಕ್ಷಪಾತವಾಗಿ ಇತಿಹಾಸವನ್ನ ಬರೀಬೇಕು ನಾವು. ಯಾವುದೇ ಪೂರ್ವಾಗ್ರಹ ಪೀಡಿತರಾಗದೆ ನಾವು ಇತಿಹಾಸವನ್ನು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಬರಿಬೇಕು ಅಂತ ಅದರ ಅಗತ್ಯ ಇದೆ ಅನ್ನೋದನ್ನ ಒತ್ತಿ ಹೇಳ್ತಾರೆ ಅವರು. 15, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪುರಾತತ್ವವು ಲಿಖಿತ ದಾಖಲೆಗಳಿಲ್ಲದ ಸಮಾಜಗಳ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ. ಇತಿಹಾಸ ಅಧ್ಯಯನದಲ್ಲಿ ಮಾನವಶಾಸ್ತ್ರ ಮತ್ತು ಪುರಾತತ್ವ ಪ್ರಮುಖ ಸಹಾಯಕ ಶಾಖೆಗಳಾಗಿವೆ, ಆಂಥ್ರೋಪಾಲಜಿ ಮತ್ತು ಆರ್ಕಿಯಾಲಜಿ. ಇನ್ನು 3ನೇದು, ಲಿಖಿತ ಮೂಲಗಳಿರುವಾಗ ಪುರಾತತ್ವದ ಅಗತ್ಯ ಇರುವುದಿಲ್ಲ. ನೋಡ್ರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. 1 ಮಾತ್ರ, 1 ಮತ್ತು 2 ಮಾತ್ರ, 1 ಮತ್ತು 2 ಮತ್ತು 3 ಮಾತ್ರ, 1, 2 ಮತ್ತು 3 ಸರಿಯಾಗಿದೆ. ನೋಡ್ರಿ, 1 ಮತ್ತು 2 ಮಾತ್ರ. ಇಲ್ಲಿ 1 ಮತ್ತು 2 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ ಅಂತ ಹೇಳ್ತಾರೆ. ಪುರಾತತ್ವವು ಲಿಖಿತ ದಾಖಲೆಗಳಿಲ್ಲದ ಸಮಾಜಗಳ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ. ಹೌದು. ಇನ್ನ 2ನೇದು, ಇತಿಹಾಸ ಅಧ್ಯಯನದಲ್ಲಿ ಮಾನವಶಾಸ್ತ್ರ ಮತ್ತು ಪುರಾತತ್ವ ಪ್ರಮುಖ ಸಹಾಯಕ ಶಾಖೆಗಳಾಗಿವೆ. ಸೊ ನಾನು ಆಗ್ಲೇ ಹೇಳಿದೆ ಏನಂತಂದ್ರೆ ಇತಿಹಾಸ ಕೇವಲ ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡೋದಿಲ್ಲ, ಬದಲಾಗಿ ಅಲ್ಲಿ ಆಂಥ್ರೋಪಾಲಜಿ ಆಗಿರ್ಬೋದು, ಆರ್ಕಿಯಾಲಜಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ಎಲ್ಲ ಶಾಖೆಗಳ ಒಂದು ಅಧ್ಯಯನವನ್ನು ಇತಿಹಾಸ ಮಾಡುತ್ತೆ. ಓಕೆ, ಪುರಾತತ್ವವು ಲಿಖಿತ ದಾಖಲೆಗಳಿಲ್ಲದ ಕಾಲಗಳಿಗೂ ಮಾತ್ರವಲ್ಲ, ಲಿಖಿತ ಮೂಲಗಳನ್ನು ಪರಿಶೀಲಿಸಲು ಮತ್ತು ದೃಢೀಕರಿಸಲು ಸಹಾಯ ಮಾಡುತ್ತದೆ. ಆದ್ದರಿಂದ ಇಲ್ಲಿ 3ನೇ ಹೇಳಿಕೆ ತಪ್ಪಾಗಿದೆ. 16, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇತಿಹಾಸವು ಭೂತಕಾಲದ ಎಲ್ಲಾ ಘಟನೆಗಳ ಸಂಪೂರ್ಣ ದಾಖಲೆಯಾಗಿದೆ. ಇನ್ನು 2ನೇದು, ಇತಿಹಾಸಕಾರನು ಆಯ್ಕೆ ಮಾಡಿದ ಮತ್ತು ವ್ಯಾಖ್ಯಾನಿಸಿದ ಸತ್ಯಗಳೇ ಇತಿಹಾಸದ ಭಾಗವಾಗುತ್ತವೆ. ಇನ್ನು 3ನೇದು, ಐತಿಹಾಸಿಕ ಸತ್ಯಗಳ ಆಯ್ಕೆಯಲ್ಲಿ ಇತಿಹಾಸಕಾರನ ದೃಷ್ಟಿಕೋನವು ಪ್ರಭಾವ ಬೀರುತ್ತದೆ. ಸರಿಯಾದ ಉತ್ತರ 1 ಮಾತ್ರ, 2 ಮತ್ತು 3 ಮಾತ್ರ, 1 ಮತ್ತು 2 ಮಾತ್ರ, 1, 2 ಮತ್ತು 3.
ಚೂಸ್ ಮಾಡ್ರಿ, ಕರೆಕ್ಟ್ ಆನ್ಸರ್ ಹೇಳ್ರಿ. ಮಾಡಿದ್ರಲ್ಲ, ನೋಡಿ 2 ಮತ್ತು 3 ಮಾತ್ರ ಇಲ್ಲಿ. ಓಕೆ, 2 ಮತ್ತು 3 ಮಾತ್ರ. ವಿವರಣೆ ಕೆಳಗಡೆನೆ ಇದೆ. ಇತಿಹಾಸವು ಭೂತಕಾಲದ ಪ್ರತಿಯೊಂದು ಘಟನೆಯ ದಾಖಲೆಯಲ್ಲ. ಇತಿಹಾಸಕಾರನು ಸಾಕ್ಷ್ಯಗಳ ಆಧಾರದ ಮೇಲೆ ಆಯ್ಕೆ ಮಾಡಿ ವಿಶ್ಲೇಷಿಸಿ ವ್ಯಾಖ್ಯಾನಿಸಿದ ಸಂಗತಿಗಳೇ ಇತಿಹಾಸದ ನಿರೂಪಣೆಯಲ್ಲಿ ಸ್ಥಾನ ಪಡೆಯುತ್ತವೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಹದಿನೇಳನೇದು, ಇತಿಹಾಸವು ಇತಿಹಾಸಕಾರ ಮತ್ತು ಸತ್ಯಗಳ ನಡುವಿನ ನಿರಂತರ ಸಂವಾದ ಎಂಬ ಅಭಿಪ್ರಾಯ ಮುಖ್ಯವಾಗಿ ಯಾವುದನ್ನು ಒತ್ತಿ ಹೇಳುತ್ತದೆ? ನಿಮ್ಮ ಆಪ್ಷನ್ಸ್: ಇತಿಹಾಸವು ಸಂಪೂರ್ಣ ವಸ್ತುನಿಷ್ಠವಾಗಿದೆ, ಇತಿಹಾಸದಲ್ಲಿ ವ್ಯಾಖ್ಯಾನಕ್ಕೆ ಮಹತ್ವವಿದೆ, ಇತಿಹಾಸದಲ್ಲಿ ಮೂಲಗಳ ಅಗತ್ಯವಿಲ್ಲ, ಇತಿಹಾಸವು ಕೇವಲ ರಾಜಕೀಯ ಘಟನೆಗಳ ಅಧ್ಯಯನವಾಗಿದೆ. ಯಾವ್ದ್ರ ಬಗ್ಗೆ ಹೇಳುತ್ತೆ ಈ ಹೇಳಿಕೆ? ಇತಿಹಾಸದಲ್ಲಿ ವ್ಯಾಖ್ಯಾನಕ್ಕೆ ಮಹತ್ವವಿದೆ. ಸೊ ಈಗಾಗಲೇ ಹೇಳಿದೆ ನಾನು ಏನಂತಂದ್ರೆ, ಪ್ರತಿಯೊಬ್ಬ ಇತಿಹಾಸಕಾರನು ಕೂಡ ಇತಿಹಾಸಕ್ಕೆ ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರ ವ್ಯಾಖ್ಯಾನ ಏನಾಗುತ್ತೆ? ಇಂಪಾರ್ಟೆಂಟ್ ಆಗುತ್ತೆ. ಇತಿಹಾಸವನ್ನ ಯಾವ ನೆಲೆಗಟ್ಟಿನ ಆಧಾರದ ಮೇಲೆ ವಿವರಣೆ ಕೊಟ್ಟಿದ್ದಾರೆ, ಅವರು ಮಾತಾಡಿದ್ದಾರೆ, ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಇತಿಹಾಸದಲ್ಲಿ ವ್ಯಾಖ್ಯಾನಕ್ಕೆ ಮಹತ್ವವಿದೆ. ವಿವರಣೆ ನೋಡ್ರಿ. ಎಚ್ ಕಾರ್ ಅವರ ಅಭಿಪ್ರಾಯದಲ್ಲಿ ಇತಿಹಾಸವು ಕೇವಲ ಸತ್ಯಗಳ ಸಂಗ್ರಹವಲ್ಲ, ಇತಿಹಾಸಕಾರನು ಅವುಗಳನ್ನು ಅರ್ಥೈಸುವ ವಿಧಾನವೂ ಕೂಡ ಅಷ್ಟೇ ಮುಖ್ಯ. 18ನೇದು, ಕೆಳಗಿನವರಲ್ಲಿ ಯಾರು ಪುರಾತತ್ವವು ಇತಿಹಾಸದ ಪ್ರಮುಖ ಸಹಾಯಕ ಮೂಲ ಎಂಬ ಅಭಿಪ್ರಾಯಕ್ಕೆ ಹೆಚ್ಚು ಹೊಂದಿಕೆಯಾಗುತ್ತಾರೆ? ಅಂದ್ರೆ ಇತಿಹಾಸಕಾರ. ಆಪ್ಷನ್ ಎ, ಕೇವಲ ಸಾಹಿತ್ಯಿಕ ಮೂಲಗಳನ್ನು ಒಪ್ಪಿಕೊಳ್ಳುವ ಇತಿಹಾಸಕಾರರು. ಆಪ್ಷನ್ ಬಿ, ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಗಳನ್ನು ಪರಸ್ಪರ ಪೂರಕವೆಂದು ಪರಿಗಣಿಸುವ ಇತಿಹಾಸಕಾರರು. ಸಿ, ಮೌಖಿಕ ಸಂಪ್ರದಾಯಗಳನ್ನು ಮಾತ್ರ ಅವಲಂಬಿಸುವ ಇತಿಹಾಸಕಾರರು. ಡಿ, ಕೇವಲ ವಿದೇಶಿ ಪ್ರವಾಸಿಗರ ಬರಹಗಳನ್ನು ಅವಲಂಬಿಸುವ ಇತಿಹಾಸಕಾರರು. ಆನ್ಸರ್: ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಗಳನ್ನು ಪರಸ್ಪರ ಪೂರಕವೆಂದು ಪರಿಗಣಿಸುವ ಇತಿಹಾಸಕಾರರು. ಇಲ್ಲಿ ಪುರಾತತ್ವ ಇತಿಹಾಸದ ಪ್ರಮುಖ ಸಹಾಯಕ ಮೂಲ ಅಂತೇಳಿ ಯಾರು ಜಾಸ್ತಿ ಅಂದ್ರೆ ಯಾವ ಇತಿಹಾಸಕಾರ ಜಾಸ್ತಿ ಹೊಂದಿಕೆ ಆಗ್ತಾರೆ ಅಂತಂದ್ರೆ, ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಗಳನ್ನು ಪರಸ್ಪರ ಪೂರಕವೆಂದು ಪರಿಗಣಿಸುವ ಇತಿಹಾಸಕಾರರು. ಅವ್ರು ಏನ್ ಹೇಳ್ತಾರೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಅಷ್ಟೇ ಇಂಪಾರ್ಟೆಂಟು, ಲಿಟರರಿ ಸೋರ್ಸಸ್ ಅಷ್ಟೇ ಇಂಪಾರ್ಟೆಂಟು, ಅವು ಪರಸ್ಪರ ಪೂರಕ ಅವು ಅಲ್ವಾ, ಒಂದನ್ನೊಂದು ಏನು ಅವಲಂಬಿಸಿವೆ ಅಂತ ಅದರ ಅರ್ಥ. ಸೊ ಹಾಗಾಗಿ ಅಂತ ಇತಿಹಾಸಕಾರರ ಗುಂಪಿದು. ಆಧುನಿಕ ಇತಿಹಾಸ ಅಧ್ಯಯನದಲ್ಲಿ ವಿವಿಧ ಮೂಲಗಳನ್ನು ಒಟ್ಟಾಗಿ ಬಳಸುವುದರಿಂದ ಹೆಚ್ಚು ವಿಶ್ವಾಸಾರ್ಹ ನಿರ್ಣಯಗಳಿಗೆ ಬರಬಹುದು. ಯಾಕೆಂದ್ರೆ ಸೊ ಹಾಗಾಗಿ ಇಲ್ಲೆರಡು ಒಂದಕ್ಕೊಂದು ಮೂಲವಾಗಿವೆ, ಪೂರಕವಾಗಿವೆ. 19ನೇದು ಮತ್ತೆ ಅಸೆಷನ್ ರೀಸನ್. ಆಂತರಿಕ ವಿಮರ್ಶೆ ಮೂಲದಲ್ಲಿರುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಪರೀಕ್ಷಿಸುತ್ತದೆ. ರೀಸನ್ನು ಬಾಹ್ಯ ವಿಮರ್ಶೆ ದಾಖಲೆಯ ಪ್ರಾಮಾಣಿಕತೆಯನ್ನು ಪರಿಶೀಲಿಸುತ್ತದೆ. ಒಂದ್ಸಲ ನೋಡ್ರಿ, ಅಸೆಷನ್ ಮತ್ತು ರೀಸನ್. ನೋಡಿದ್ರ, ಎ ಮತ್ತು ಆರ್ ಎರಡು ಸರಿ, ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಎ ಮತ್ತು ಆರ್ ಎರಡು ಸರಿ, ಆರ್ ಎಗೆ ಸರಿಯಾದ ವಿವರಣೆ. ಎ ಸರಿ, ಆರ್ ತಪ್ಪು, ಎ ತಪ್ಪು, ಆರ್ ಸರಿ. ಚೂಸ್ ಮಾಡಿ, ಆಪ್ಷನ್ ಚೂಸ್. ಉತ್ತರ ಎ ಮತ್ತು ಆರ್ ಎರಡೂ ಸರಿ, ಆರ್ ಎಗೆ ಸರಿಯಾದ ವಿವರಣೆ ಅಲ್ಲ. ಸೊ ಇಲ್ಲಿ ಅಸೆಷನ್ ಏನ್ ಕೊಡಿದಾನೆ, ಆಂತರಿಕ ವಿಮರ್ಶೆ ಮೂಲದಲ್ಲಿರುವ ಮಾಹಿತಿಯ ವಿಶ್ವಾಸಾರ್ಹತೆಯನ್ನು ಪರೀಕ್ಷಿಸುತ್ತದೆ, ಅದು ಕೂಡ ರೈಟ್. ಇನ್ನ ರೀಸನ್ ಏನಿದೆ,
ಬಾಹ್ಯ ವಿಮರ್ಶೆ ದಾಖಲೆಯ ಪ್ರಾಮಾಣಿಕತೆಯನ್ನು ಪರಿಶೀಲಿಸುತ್ತದೆ. ಇದು ಕೂಡ ಸರಿ. ಆದ್ರೆ ಆರ್ ಹೇಗೆ ಸರಿಯಾದ ವಿವರಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡ್ರಿ, ಎರಡೂ ಹೇಳಿಕೆಗಳು ಸತ್ಯ, ಆದರೆ ಅವು ಮೂಲ ವಿಮರ್ಶೆಯ ಎರಡು ವಿಭಿನ್ನ ಹಂತಗಳನ್ನು ವಿವರಿಸುತ್ತವೆ. ಹಾಗಾಗಿ ಆರ್ ಹೇಗೆ ಕಾರಣವನ್ನು ನೀಡುವುದಿಲ್ಲ. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಕೆಳಗಿನವುಗಳಲ್ಲಿ ಇತಿಹಾಸ ಅಧ್ಯಯನದ ಆಧುನಿಕ ಸ್ವರೂಪವನ್ನು ಅತ್ಯುತ್ತಮವಾಗಿ ಪ್ರತಿಬಿಂಬಿಸುವುದು ಯಾವುದು? ನಿಮ್ಮ ಆಪ್ಷನ್ಸ್: ರಾಜಕೀಯ ಇತಿಹಾಸ ಮಾತ್ರ ಅಧ್ಯಯನ ಮಾಡುವುದು, ಕೇವಲ ರಾಜವಂಶಗಳ ಇತಿಹಾಸ ಬರೆಯುವುದು, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಪರಿಸರ ಹಾಗೂ ರಾಜಕೀಯ ಅಂಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು, ಕೇವಲ ಯುದ್ಧಗಳ ಇತಿಹಾಸವನ್ನು ದಾಖಲಿಸುವುದು. ಆಪ್ಷನ್ ಸಿ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಪರಿಸರ ಹಾಗೂ ರಾಜಕೀಯ ಅಂಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದು. ಓಕೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಆಧುನಿಕ ಇತಿಹಾಸವು ಬಹುಶಿಸ್ತೀಯ ದೃಷ್ಟಿಕೋನವನ್ನು ಅನುಸರಿಸುತ್ತದೆ. ಸಮಾಜ, ಆರ್ಥಿಕತೆ, ಸಂಸ್ಕೃತಿ, ಪರಿಸರ, ಲಿಂಗ ಅಧ್ಯಯನ ಇನ್ನೂ ಮುಂತಾದ ಹಲವು ಆಯಾಮಗಳು ಇತಿಹಾಸದ ಭಾಗವಾಗಿವೆ. ಸೊ ಹಾಗಾಗಿ ಇಲ್ಲಿ ಇತಿಹಾಸ ಎಲ್ಲವುಗಳನ್ನು ಒಳಗೊಂಡಿದೆ. ಅದಕ್ಕೇನೆ ಇತಿಹಾಸವನ್ನ ಎಲ್ಲ ಸಮಾಜ ವಿಜ್ಞಾನಗಳ ತಾಯಿ ಅಂತ ಕರೀತಾರೆ. ಓಕೆನಾ. ಸೊ ಅದನ್ನ ನೆನಪಿರ್ಬೇಕು. ಸೊ ಇಲ್ಲಿವರೆಗೂ ನಾವೇನು 1ರಿಂದ 20 ಪ್ರಶ್ನೆಗಳನ್ನ ಸವಿಸ್ತಾರವಾಗಿ ಬಿಡಿಸಿದ್ದೀವಿ ಅಂತ. ಸೊ ಹೀಗೆ ಕಂಟಿನ್ಯೂಟಿ ಇರಲಿ. ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ನಾನು ಅಧ್ಯಾಯವಾರು ಪಾಠಗಳನ್ನ ಹೆಂಗೆ ಮುಗಿಸ್ತಾ ಹೋಗ್ತೇನಲ್ಲ, ಆ ಪಾಠ ಮುಗಿದ ನಂತರ ಏನ್ ಮಾಡ್ತೀನಿ, ಈ ರೀತಿಯ ಪ್ರಶ್ನೆಗಳನ್ನು ತಗೊಂಡು ಬರ್ತೀನಿ. ಸೊ ಹಾಗಾಗಿ LM ಹಿಸ್ಟ್ರಿ ಅಕಾಡೆಮಿ ಸಾಧ್ಯವಾದಷ್ಟು ವಿಡಿಯೋವನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಓದ್ತಿದ್ದಾರೆ. ಸೊ ಅವರಿಗೆ ಈ ರೀತಿಯ ಪ್ರಶ್ನೆಗಳು ಖಂಡಿತ ಬರ್ತವೆ. ಎಲ್ಲ ಎಕ್ಸಾಮ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗಾಗಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಓಕೆನಾ. ಲರ್ನ್ ಹಿಸ್ಟ್ರಿ, ಬಿಲ್ಡ್ ಕಾನ್ಸೆಪ್ಟ್ಸ್, ಕ್ರ್ಯಾಕ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಚೆನ್ನಾಗಿ ಓದ್ರಿ, ಕನ್ಸಿಸ್ಟೆನ್ಸಿ ಇರಲಿ. ಸೊ ಯಾವುದೇ ವಿಷಯವನ್ನು ಓದಿದ್ರು ಕೂಡ ಅದರಲ್ಲಿ ಒಂದು ನಿರಂತರತೆ ಇರಬೇಕು. ಅದು ನಮ್ಮನ್ನ ಏನು ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತ. ಓಕೆನಾ. ಸೊ ಇದೇ ರೀತಿ ಮುಂದುವರೆಯೋಣ. ಸಾಧ್ಯವಾದಷ್ಟು ವಿಡಿಯೋ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಇಷ್ಟ ಆದರೆ ಲೈಕ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಮತ್ತೊಮ್ಮೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿ ಆಗೋಣ ಮತ್ತೆ ಹೊಸ ಅಧ್ಯಾಯದೊಂದಿಗೆ. ಸೊ ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.